ಏನೋ ಒಂಥರ ಒಳಗೊಳಗೆ ಖುಷಿ. ತಂಗಿ ಮದುವೆನೋ, ಹೊಸ ಮನೆಯ ಗೃಹ ಪ್ರವೇಶನೋ ಅಂತ ಅನಿಸ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಟರಿ ಹೊಡೆದಕ್ಕಿಂತ ಹೆಚ್ಚು ಖುಷಿ ಆಗ್ತಿದೆ. ಯಾವಾಗ ಆ ಕ್ಷಣ ಬರುತ್ತೋ, ಯಾವಾಗ ಆ ಕ್ಷಣವನ್ನು ಕಣ್ತುಂಬಿಕೊಳ್ತೀವೋ ಅನ್ನೋ ಕನವರಿಕೆ. ನಾವೇ ಏನನ್ನೋ ಸಾಧನೆ ಮಾಡಿದಷ್ಟು ಹೆಮ್ಮೆ, ನಾನೇ ಗೆದ್ದೆ ಅನ್ನುವಷ್ಟು ಗರ್ವ. ಒಂದಲ್ಲ ಎರಡಲ್ಲ, 18 ವರ್ಷದ ಕನಸು ನನಸಾಗೋ ಗಳಿಗೆ ಬಂದಿದೆ. ನಿಜಕ್ಕೂ RCB ಒಂದು ಟೀಮ್ ಅಲ್ಲ, ಅದೆಷ್ಟು ಹೃದಯದ ಬಡಿತ. RCB ಅನ್ನೋದು ಒಂದು ಹೆಸರಲ್ಲ, ಕೋಟಿ ಕೋಟಿ ಅಭಿಮಾನಿಗಳ ಉಸಿರು. RCB ಒಂದು ಆಟಕ್ಕೂ ಜೀವ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದೆ. RCB IPL ಟ್ರೋಫಿ ಎತ್ತಿ ಹಿಡಿಯುವುದಕ್ಕೂ ಮುನ್ನವೇ ಸಂಭ್ರಮ ಸಡಗರ ಮನೆ ಮಾಡಿದೆ. ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಬನ್ನಿ ಇವತ್ತು RCBಯ ಕ್ರೇಜ್ ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ತೋರಿಸ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. 2-3 ದಿನಗಳಿಂದ ಕಣ್ಣು ಮುಚ್ಚಿದ್ರೆ ಸಾಕು, RCB ಟ್ರೋಫಿ ಎತ್ತಿ ಹಿಡಿಯೋದೇ ಕಣ್ಮುಂದೆ ಬರ್ತಾ ಇದೆ. ನನಗಂತೂ ಹಾಗೆ ಫೀಲ್ ಆಗ್ತಾ ಇದೆ. ನಿಮ್ಗೆ ಹೇಗಾಗ್ತಿದೆಯೋ ಗೊತ್ತಿಲ್ಲ. ಒಳಗೊಳಗೆ ಏನೋ ಒಂಥರ ಖುಷಿ, ಜೊತೆ ನಾನೇ ಏನೋ ಸಾಧನೆ ಮಾಡಿದಷ್ಟು ಹೆಮ್ಮೆ ಆಗ್ತಾ ಇದೆ. ಯಾಕೆ ಹೇಳಿ, RCB ಬಣ್ಣನೂ ಕೆಂಪು, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತದ ಬಣ್ಣನೂ ಕೆಂಪು. ಅದಕ್ಕಾಗಿ ಇರಬೇಕು RCB ಮೇಲೆ ಇಷ್ಟು ಅಭಿಮಾನ, ಪ್ರೀತಿ. RCBಗೆ ಕೋಟಿ ಕೋಟಿ ಫ್ಯಾನ್ಸ್ ಇದ್ದಾರೆ. ಕೇವಲ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಫ್ಯಾನ್ಸ್ ಇಲ್ಲ, ಇಡೀ ವಿಶ್ವದಲ್ಲೇ RCBಗೆ ಫ್ಯಾನ್ಸ್ ಇದ್ದಾರೆ. ಬನ್ನಿ RCB ಕ್ರೇಜ್ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನ ರೆಸ್ಟೋರೆಂಟ್ಗಳು, ಪಬ್ಗಳು ಸೋಲ್ಡ್ ಔಟ್. RCB ಮತ್ತು ಪಂಜಾಬ್ ಮಂಗಳವಾರ IPL ಕಪ್ಗಾಗಿ ಕಾದಾಟ ನಡೆಸಲಿವೆ. ಯಾಕಂದ್ರೆ ಈ ಫೈನಲ್ ಗೆದ್ರೆ ಈ ಎರಡು ತಂಡಕ್ಕೆ ಇದು ಮೊದಲ ಕಪ್ ಆಗಿರುತ್ತೆ. ಹೀಗಾಗಿ ಈ ಸಲ ಕಪ್ ಬಿಟ್ಟು ಕೊಡುವ ಮಾತಿಲ್ಲ ಅನ್ನೋ ರೇಂಜ್ಗೆ ಎರಡು ತಂಡಗಳು ಗೆಲುವಿಗಾಗಿ ಹೋರಾಟ ನಡೆಸಲಿವೆ. ಅದರಲ್ಲೂ RCB ಫ್ಯಾನ್ಸ್ ಈ ಸಲ ಕಪ್ಪು ಬಿಟ್ಕೊಡೋ ಮಾತಿಲ್ಲ ಅಂತ ಫಿಕ್ಸ್ ಆಗಿದ್ದು, ಫೈನಲ್ಗೂ ಮುಂಚೆ ಸಂಭ್ರಮ ಸಡಗರ ಮನೆ ಮಾಡಿದೆ. ವೀಕ್ ಡೇಸ್ನಲ್ಲೇ ಬೆಂಗಳೂರಿನ ರೆಸ್ಟೋರೆಂಟ್ಗಳು, ಪಬ್ಗಳು ಸೋಲ್ಡ್ ಔಟ್ ಆಗಿದೆ. ವೀಕ್ ಡೇಸ್ಗಳಲ್ಲಿ 350ರಿಂದ 400 ಜನರು ಒಂದು ಪಬ್ ಅಥವಾ ರೆಸ್ಟೋರೆಂಟ್ಗಳಿಗೆ ಆಗಮಿಸುತ್ತಾರೆ. ಆದರೆ RCB ಫೈನಲ್ ಪಂದ್ಯ ಇರುವ ಕಾರಣ ಮಂಗಳವಾರ ಭಾರೀ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇದ್ದು, ವೀಕೆಂಡ್ಗಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಇದಕ್ಕಾಗಿ ಪಬ್ಗಳು ಸಿದ್ಧತೆ ಮಾಡಿಕೊಂಡಿದ್ದು, ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಈ ಸಲ ಕಪ್ ನಮ್ದಾದ್ರೆ ಒನ್ ಡೇ ಪಾನಿಪುರಿ ನಿಮ್ದು. ಇನ್ನು RCB ಅಭಿಮಾನಿಯಿಂದ ಉಚಿತ ಚಾಟ್ಸ್ ವಿತರಣೆ ಹಮ್ಮಿಕೊಳ್ಳಲಾಗಿದೆ. ಈ ಸಲ ಕಪ್ ನಮ್ದಾದ್ರೆ ಒನ್ ಡೇ ಪಾನಿಪುರಿ ನಿಮ್ದು ಎಂದು ಬೋರ್ಡ್ ಹಾಕಿದ್ದಾರೆ. ಈ ಸಲ RCB ಕಪ್ ಗೆದ್ದಿದ್ದೇ ಆದರೆ ಎಲ್ಲರಿಗೂ ಪಾನಿಪುರಿ, ಮಸಾಲ್ ಪುರಿ, ಬೇಲ್ ಪುರಿ ಫ್ರೀ ಎಂದು ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ದಾರೆ. ಅಂಗಡಿ ಮಾಲೀಕ ಕೂಡ RCBಯ ದೊಡ್ಡ ಅಭಿಮಾನಿಯಾಗಿದ್ದು, RCB ಗೆಲುವನ್ನ ಸಂಭ್ರಮಿಸಲು ಈ ಉಚಿತ ಚಾಟ್ಸ್ ವಿತರಣೆ ಎಂದಿದ್ದಾರೆ. ಅನಿಲ್ ಚಾಟ್ ಸೆಂಟರ್ ಅವರು ಈ ಒಂದು ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು ಇರುವುದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. IPL ಫೈನಲ್ನಲ್ಲಿ RCB ಗೆದ್ರೆ ಉಚಿತವಾಗಿ ಪಾನಿಪುರಿ ಹಂಚಲಾಗುತ್ತೆ ಎಂದು ಅನಿಲ್ ಚಾಟ್ ಸೆಂಟರ್ ಭರವಸೆ ನೀಡಿದೆ. ನಾಳೆ RCB ಕಪ್ ಗೆದ್ದಿದ್ದೇ ಆದರೆ ಅನಿಲ್ ಚಾಟ್ ಸೆಂಟರ್ ಜೂನ್ 4ರಂದು ಬುಧವಾರ ಸಂಜೆ 5ಕ್ಕೆ ಫ್ರೀ ಚಾಟ್ಸ್ ವಿತರಣೆ ಮಾಡಲಿದೆ. ಇದಿಷ್ಟೇ ಅಲ್ಲ, RCB ಗೆಲುವಿಗಾಗಿ ಫ್ಯಾನ್ಸ್ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಕೆಲವರು ಆಟವನ್ನು ಕೂಡ ಫ್ರೀ ಆಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಊಟದ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಹಬ್ಬದ ವಾತಾವರಣವೇ ಇಡೀ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗದ ಜನ RCB ಗೆಲ್ಲದಿರಲಿ ಎಂದು ಬೇಡಿಕೊಳ್ತಾ ಇದ್ದಾರೆ. RCB ಸೋಲಿಸಿ ಮಾನವೀಯತೆ ಉಳಿಸಿ ಎಂದು ಟ್ರೆಂಡ್ ಶುರು ಮಾಡಿದ್ದಾರೆ. ಫೈನಲ್ಗೆ ತಲುಪಿರೋದ್ರಿಂದ ನೆಗೆಟಿವ್ ಟ್ರೆಂಡ್ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಭಾರತ ಶಬ್ದ ಮಾಲಿನ್ಯಕ್ಕೆ ಸಿದ್ಧವಿಲ್ಲ, ಭೂಮಿಯನ್ನ ಕಾಪಾಡಿ ಮಾನವೀಯತೆಯನ್ನ ಉಳಿಸಿ ಎಂದು ನೇರವಾಗಿ RCB ಗುರಿಯಾಗಿಸಿಕೊಂಡು ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಮಂದಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. RCB ಕಪ್ ಗೆಲ್ಲಬಾರದೆಂದು ಅವರ ಮೂಲ ಉದ್ದೇಶವಾಗಿದೆ. ಆದರೆ ಕೆಲವರು ಇದನ್ನು ಹಾಕೊಂಡು RCBಗೆ ಎಷ್ಟು ಜನ ವಿರೋಧಿಗಳಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ RCB ಕಪ್ ಇದುವರೆಗೂ ಗೆದ್ದಿಲ್ಲ, ಗೆದ್ದರೆ ಒಂದು ಇತಿಹಾಸವೇ ನಿರ್ಮಾಣ ಆಗೋದಂತೂ ಪಕ್ಕ. ಒಟ್ಟಿನಲ್ಲಿ RCB ಗೆದ್ದರೆ ಆ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟುವುದು ಪಕ್ಕ. ಇದುವರೆಗೂ IPLನಲ್ಲಿ ಯಾರು ಮಾಡಿರದ ಸಂಭ್ರಮಾಚರಣೆಯನ್ನ RCB ಅಭಿಮಾನಿಗಳು ಮಾಡೋದಂತೂ ಸತ್ಯ. ಎಲ್ಲೆಡೆ RCB ಘೋಷಣೆ ಮುಗಿಲು ಮುಟ್ಟುತ್ತೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವ ಏಕೈಕ ದೇಶಿ ಕ್ರಿಕೆಟ್ ತಂಡವೆಂದರೆ ಅದು RCB. ಅದು ಕೂಡ ನಿಷ್ಠಾವಂತ ಅಭಿಮಾನಿಗಳು. ಸುಖ ಸುಮ್ಮನೆ ಇವತ್ತೊಬ್ಬರಿಗೆ ಅಭಿಮಾನಿ, ನಾಳೆ ಒಬ್ಬರಿಗೆ ಅಭಿಮಾನಿಗಳಲ್ಲ. 18 ವರ್ಷದಿಂದ ಕೇವಲ RCBಗೆ ಮಾತ್ರ ಅಭಿಮಾನಿಗಳು ಆಗಿದ್ದಾರೆ. ಇದನ್ನ ಎಷ್ಟೋ ಮಂದಿಗೆ ಸಹಿಸಿಕೊಳ್ಳಲಾಗ್ತಿಲ್ಲ. ಹೀಗಾಗಿ ಈ ರೀತಿ ನೆಗೆಟಿವ್ ಟ್ರೆಂಡ್ ಕೂಡ ಮಾಡ್ತಾ ಇದ್ದಾರೆ. ಆದರೆ RCB ಫ್ಯಾನ್ಸ್ ಏನು ಅನ್ನೋದನ್ನ ಕಪ್ ಗೆದ್ದ ಮೇಲೆ ಗೊತ್ತಾಗುತ್ತೆ.
ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಕಾಣೋದು ಒಂದೇ ಹೆಸರು, ಅದು RCB ಅನ್ನೋದು ಮಾತ್ರ. ಬೇರೆ ತಂಡದ ಫ್ಯಾನ್ಸ್ ಕೂಡ RCB ಗೆದ್ರೆ ಖುಷಿ ಪಡಿ, ಯಾಕಂದ್ರೆ ಖುಷಿಯ ವಿಚಾರದಲ್ಲಿ ದ್ವೇಷ ಬೆಳೆಸ್ಕೊಂಡು ನಮ್ಮ ಬದುಕನ್ನು ನಾವು ಹಾಳು ಮಾಡಿಕೊಳ್ಳೋದು ಬೇಡ. ಜೈ RCB. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.